ಈ ಬಾರಿ 3 ಡೇಸ್ ಲೀವ್ ಸಿಕ್ಕಿತ್ತು. ಫ್ರೈಡೇ, ಸ್ಯಾಟರ್ಡೆ, ಸಂಡೇ. ಆ 3 ಡೇಸ್ ಲೀವ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಮತ್ತೆ ಮಂಡೇ ಬಂದುಬಿಡ್ತು. ಮಲಗಿರೋದು ಅಷ್ಟೇ ಗೊತ್ತು. ಅಷ್ಟು ಬೇಗ ಅಲ್ರಾಮ್ ಓಡ್ಬಿಟ್ಟು ಮಂಡೇ ಬಂದುಬಿಡ್ತು. ಮತ್ತೆ ಎದ್ದು ಎಲ್ಲವೇ ಕೆಲಸ ಮುಗಿಸಿ ಎಲ್ಲ ಕೆಲಸ ಮಾಡಿಬಿಟ್ಟು ಮತ್ತೆ ರೆಡಿಯಾಗಿ ಮತ್ತೆ ಹೋಗಬೇಕು ವರ್ಕಿಗೆ. ಸ್ಟಾರ್ಟಿಂಗಲ್ಲಿ ರೆಡಿ ಆಗೋದಂತಲೇ ತುಂಬ ಖುಷಿಯಿಂದ ಆಗ್ತಿದೆ. ಇವತ್ತು ವರ್ಕಿದೆ, ವರ್ಕ್ ಮಾಡೋದು ಹಂಗೆ ಹಿಂಗೆ ಅಂತ. ಬಟ್ ಇವಾಗ ಅಭ್ಯಾಸ ಆಗೋಯ್ತು. ಡೈಲಿ ಹೋಗೋದು, ಓಕೆ, ವರ್ಕ್ ಮಾಡಿ ಬರೋದು ಅಭ್ಯಾಸ ಆಗೋಯ್ತು. ಇವಾಗ ಸ್ಟೈಲ್ ಬೇಡ, ಏನು ಬೇಡ ಅಂತ ಅನ್ನಿಸ್ತಿದೆ. ಜಸ್ಟ್ ಸಿಂಪಲ್ಲಾಗೆ ಹೋಗ್ಬಿಟ್ಟು ಸಿಂಪಲ್ಲಾಗೆ ಬರೋಣ, ಏನು ಬೇಡ. ಯಾಕೆ ತುಂಬ ವರ್ಕ್ ಮಾಡುವಾಗ ಎಲ್ಲ ಸ್ಟೈಲೆಲ್ಲ ಬೇಕು ಅಂತ ಏನು ಬೇಡ. ನಾವು ಮಾಡೋ ಕೆಲಸಕ್ಕೆ ಸುಮ್ಮನೆ ಹಂಗೆ ಹೋಗಿ ಬರ್ಬೋದು ಅಂತ ಅಂದ್ಕೊತಿದ್ದೆ. ಬಟ್ ನಾನು ಅಂದ್ಕೊತಿದ್ದೆ ಈ ಬಾರಿ ರಜಾ ಇದೆ ಅಂತ ವೆಡ್ನೆಸ್ಡೇಯಿಂದ. ಬಟ್ ಇಲ್ಲ. ಬಟ್ ನಿನ್ನೆ ತೊಗೊಂಡಿರೋ ಟೆಡ್ಡಿಗೆ ಒಂದು ಬಾಯ್ ಮಾಡಿಬಿಟ್ಟು ನಾನು ಮಾರ್ನಿಂಗೇ ಹೊರಟೆ. ಆ್ಯಕ್ಚುಲಿ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟೇ ಸ್ಕಿಪ್ ಮಾಡಿಬಿಡ್ತೀನಿ. ತುಂಬ ಲೇಸಿ. ಇವತ್ತು ವರ್ಕ್ ಜಾಸ್ತಿ ಇದೆ. ಇವತ್ತೇನಾದರೂ ಸ್ಕಿಪ್ ಮಾಡಿಬಿಟ್ರೆ ನಾನು ನಿಜವಾಗ್ಲೂ ಬಿದ್ದೋಗ್ತೀನಿ. ನನಗೆ ಎನರ್ಜಿ ಸಾಕಾಗಲ್ಲ. ಅದಕ್ಕೆ ಇವತ್ತು ತಿಂದುಬಿಟ್ಟೆ ಹೋಗೋಣ ಅಂತ ಸ್ವಲ್ಪ ಬೇಗ ಎದ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟು ನಾನು ತಿಂದುಬಿಟ್ಟು ಹೊರಟೆ. ನಾನು ಯಾವಾಗ ಅಂಬ್ರೆಲ್ಲ ತೊಗೊಂಡು ಹೋಗಲ್ಲ ಆವಾಗ ಮಳೆ ಬರುತ್ತೆ, ಯಾವಾಗ ತೊಗೊಂಡೋಗ್ತೀನಿ ಆವಾಗ ಮಳೆ ಬರಲ್ಲ. ಇವತ್ತು ಮಾರ್ನಿಂಗೇ ಮೋಡ ಆಗಿತ್ತು. ನಾನು ಅಂದ್ಕೊಂಡೆ ಇವತ್ತು ಮಳೆ ಬರುತ್ತೆ ಅಂತ ಅಂಬ್ರೆಲ್ಲ ತೊಗೊಂಡು ಬಂದೆ. ನೋಡಬೇಕಾದ್ರೆ ಬಸ್ಸಿಗೆ ವೆಯ್ಟ್ ಮಾಡಿದೆ. ಈ ಗೌರ್ಮೆಂಟ್ ಬಸ್ಸಲ್ಲಿ ಫುಲ್ಲು ರಶ್ಶು, ಯಾವಾಗಲೂ ರಶ್ಶೇ. ನಿಂತ್ಕೊಂಡೇ ಹೋಗಬೇಕು, ನಿಂತ್ಕೊಂಡೇ ಹೋಗ್ತೀನಿ. ಏನಕ್ಕಂದರೆ ಫ್ರೀ ಬಸ್ ಅಲ್ವಾ, ಬೇರೆ ಆಪ್ಷನ್ ಇಲ್ಲ ಅಲ್ವಾ. ನಾನು ಊಬರ್ ಬೈಕ್ ಇದ್ದಿದ್ದು ಕ್ಯಾನ್ಸಲ್ ಆಗೋಯ್ತು. ಇವಾಗ ಎಷ್ಟು ಊಬರ್ ಬೈಕ್ ಬಂದು ಬುಕ್ ಮಾಡಿದ್ರು ಸಿಗೋದೇ ಇಲ್ಲ. ಏನಕ್ಕಂತ ಗೊತ್ತಿಲ್ಲ. ಆಟೋ ಸಿಗುತ್ತೆ, ಬಟ್ ನಂಗೆ ಇಲ್ಲಿಂದ ಅಲ್ಲಿ ನಮ್ಮ ಮನೆಯಿಂದ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ 100 ರೂಪೀಸು 120 ಹಂಗೆ ತೊಗೊತಾರೆ. ಸುಮ್ಮನೆ ಯಾರಿಗೆ ಬೇಕು ಅಂತ ಬಸ್ಸಲ್ಲೇ ಹೋಗ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಳೆ ಬರ್ತಿತ್ತು. ರಿಟರ್ನ್ ಬಂದು ಟೆಟ್ಟಿ ಮೇಲೆ ಮಲ್ಕೊಂಡೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.